ಮೈಸೂರಲ್ಲಿ ಗುಂಬಜ್ ಮಾದರಿ ಸ್ವಾಗತಕ್ಕೆ ಕಮಾನಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅಲಂಕಾರದ ಚಪ್ಪರದ ಮೇಲೆ ಗುಂಬಜ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಸಯ್ಯಾಜಿರಾವ್ ರಸ್ತೆಯಲ್ಲಿ ನಿರ್ಮಿಸಲಾಗಿರುವಂತಹ ಇದು ಗುಂಬಜ್, ಹಸಿರು ಬಣ್ಣದ ಗುಂಬಜ್ ನಿರ್ಮಾಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ ನಲ್ಲಿ ಫೋಟೋ ಶೇರ್ ಮಾಡಿ ಪ್ರತಾಪ್ ಸಿಂಹ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಇದನ್ನ ತೆಗೆಯಲು ಹೇಳಿದ್ದೇನೆ ಎಂದು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಲಂಕಾರದ ಚಪ್ಪರದ ಮೇಲೆ ಈ ರೀತಿಯಾಗಿ ಗುಂಬಜ್ ಮಾದರಿಯಲ್ಲಿ ನಿರ್ಮಿಸಿದ್ದಾರೆ. ಸಯ್ಯಾಜಿರಾವ್ ರಸ್ತೆಯಲ್ಲಿ ನಿರ್ಮಿಸಲಾಗಿರುವಂತಹ ಗುಂಬಜ್, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿತ್ತು ಈ ಹಿಂದೆ ಕೂಡ. ಯಾವುದೋ ಒಂದು ಬಸ್ ನಿಲ್ದಾಣದ ಮೇಲೆ ಈ ರೀತಿಯಾಗಿ ಮಾಡಿದ್ರು, ಗುಂಬಜ್ ಅನ್ನ ನಿರ್ಮಾಣ ಮಾಡೋ ರೀತಿಯಲ್ಲಿ ಇತ್ತು ಅಂತ ಅದನ್ನ ತೆಗೆಸಿದ್ರು. ಅದ್ರ ಬಗ್ಗೆ ಸಾಕಷ್ಟು ಒಂದು ವಿವಾದ ಎದ್ದಿತ್ತು. ಈಗ ಎಕ್ಸ್ ನಲ್ಲಿ ಅದ್ರ ಸಂಬಂಧಪಟ್ಟಂತೆ ಫೋಟೋ ಶೇರ್ ಮಾಡಿದ್ದಾರೆ. ಇದನ್ನು ತೆಗೆಯೋಕೆ ನಾನು ಹೇಳಿದ್ದೀನಿ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಸಯ್ಯಾಜಿರಾವ್ ರೋಡ್ ಇದು. ಹೌದು. ಈ ಕಮಾನಿಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದು, ಅದರ ಒಂದು ಡಿಸೈನ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದು. ಆ ಡಿಸೈನ್ನ ತೆಗೀರಿ ಅಂತ ಹೇಳಿ ನೀವು ಹೇಳಿದಾಗೆ ಲಾಸ್ಟ್ ಟೈಮ್ ಕೂಡ ಒಂದು ಬಸ್ ಸ್ಟ್ಯಾಂಡ್ಗೆ ಇದೇ ರೀತಿಯಾದಂತಹ ಕಮಾನನ್ನು ನಿರ್ಮಾಣ ಮಾಡಲಾಗಿತ್ತು ಗುಂಬಜ್ ರೀತಿಯಲ್ಲಿ. ಅದಕ್ಕೂ ಕೂಡ ಆಕ್ಷೇಪ ವ್ಯಕ್ತವಾಗಿತ್ತು. ಆ ಆಕ್ಷೇಪ ವ್ಯಕ್ತವಾಗಿದ್ದ ಕೆಲವೇ ಗಂಟೆಗಳಲ್ಲಿ ಅದನ್ನು ತೆರವು ಮಾಡುವಂಥ ಕೆಲಸಗಳಾಯಿತು. ಸೊ ಈಗಲೂ ಕೂಡ ಅಷ್ಟೇ, ಸ್ಕ್ರೀನ್ಶಾಟಲ್ಲಿ ಗಮನಿಸ್ತಾ ಇದ್ದೀವಿ. 16 hours ಎಗೋ ನೆನ್ನೆ ಟ್ವೀಟ್ ಮಾಡಿರೋದಿದು. ಸಯ್ಯಾಜಿರಾವ್ ರಸ್ತೆಯಲ್ಲಿರುವ ಇದನ್ನ ಬದಲಾಯಿಸಲು ಹೇಳಿದ್ದೇನೆ ಅಂತ, ಅಂದರೆ ಇನ್ನೂ ಆಗಿಲ್ಲ ಅಂತ. ಗೊತ್ತಿಲ್ಲ ಇದನ್ನ ಯಾಕೆ ಈ ತರ ಮಾಡ್ತಾರೆ, ಇಂಟೆನ್ಷನಲಿ ಮಾಡ್ತಾರೋ ಅಥವಾ ಏನು ಗೊತ್ತಿಲ್ಲದೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಸಾಕಷ್ಟು ಒಂದು ವಿವಾದಕ್ಕೆ ದಾರಿ ಡಿಸೈನ್ಗೆ ಮಾತ್ರ ಆಕ್ಷೇಪ ಅಷ್ಟೇ, ಬೇರೇನಿಲ್ಲ. ಡಿಸೈನ್ ಆಗಿರ್ಬೋದು ಅದೆಲ್ಲವೂ ಕೂಡ ಬೇರೆಯದ್ದೇ ಸಂದೇಶ ಸಾರುತ್ತೆ ಅನ್ನುವಂಥ ಉದ್ದೇಶದಿಂದ ಹೇಳಿರುವಂಥದ್ದು. ನೋಡಬೇಕು ಏನಾಗುತ್ತೆ ಏನು ಎತ್ತ ಅಂತ ಹೇಳಿ. ಬಟ್ ಒಂದು ಕಡೆ ಈ ರೀತಿಯಾದಂತಹ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗ್ತವೆ. ಮೈಸೂರು ದಸರಾ ಸಂದರ್ಭದಲ್ಲಿ ಅದಕ್ಕೆ ಆದಂಥ ಒಂದಷ್ಟು ಟೀಮ್ಗಳು ರೆಡಿ ಇರ್ತವೆ, ಬೇರೆ ಬೇರೆ ಕೆಲಸಗಳಿಗೆ ನಿಯೋಜನೆಗೊಂಡಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಕಡೆ ಕೆಲಸ ಮಾಡ್ತಿರ್ತಾರೆ. ಜವಾಬ್ದಾರಿಯನ್ನು ವಹಿಸಿದ ಸಂದರ್ಭದಲ್ಲಿ ಅವರು ಮಾಡುವಂತಹ ಕೆಲವೊಂದು ಮಿಸ್ಟೇಕ್ಸ್ಗಳು ಟೀಕೆಗೆ ಗುರಿಯಾಗ್ತವೆ. ಅದರಲ್ಲಿ ಇದು ಕೂಡ ಸಾಕ್ಷಿ ಆಗ್ತಾ ಇದೆ. ಸಯ್ಯಾಜಿರಾವ್ ರೋಡ್ನಲ್ಲಿರುವಂತಹ ಈ ಒಂದು ಡಿಸೈನ್ ಈಗ ಸಾಕಷ್ಟು ಟೀಕೆ ಅಥವಾ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಪ್ರತಾಪ್ ಸಿಂಹ ಅವರು ಧ್ವನಿ ಎತ್ತಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಲಂಕಾರದ ಚಪ್ಪರದ ಮೇಲೆ ಗುಂಬಜ್ ರೀತಿಯಾದಂತಹ ಡಿಸೈನ್ ಅದನ್ನು ನಿರ್ಮಾಣ ಮಾಡಲಾಗಿದೆ, ಅದನ್ನು ತೆಗೆಯೋದಕ್ಕೆ ಹೇಳಿದ್ದೀನಿ, ಅದನ್ನು ಚೇಂಜ್ ಮಾಡಿ ಅಂತ ಹೇಳಿದ್ದೀನಿ ಅಂತೇಳಿ ಟ್ವೀಟ್ ಮಾಡಿದ್ದಾರೆ ಪ್ರತಾಪ್ ಸಿಂಹ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋದು. ಈಗಾಗಲೇ ಹೇಳಿದಾಗಲೇ ನಗರದಲ್ಲಿ ಹಲವು ಕಾರ್ಯಕ್ರಮಗಳಿದ್ದಾವೆ. ಹಲವು ಕಾರ್ಯಕ್ರಮಗಳನ್ನ ಒಬ್ಬರೇ ನೋಡ್ಕೊಳ್ಳೋದಕ್ಕಾಗಲ್ಲ, ಅಥವಾ ಒಂದಿಬ್ರು 3 ಜನ ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಕೇಳೋದು ಇಷ್ಟೇ, ಇದು ಮಾಡ್ತಿರ್ತಾರಲ್ಲ ತಕ್ಷಣ ಈಗ ಆಗುವಂಥದ್ದಲ್ಲ, ಅವ್ರು ಅಲ್ಲಿ ಅದೇ ರಸ್ತೆಯಲ್ಲಿ ಓಡಾಡ್ತಿರ್ತಾರೆ ಅಥವಾ ಆ ಕಡೆ ಎಲ್ಲ ಓಡಾಡ್ತಿರ್ತಾರೆ, ಅಥವಾ ಯಾರಾದರೂ ಒಬ್ರು ಮಾಹಿತಿ ಕೊಡೋರು ಇರ್ತಾರೆ, ಅದು ಅವ್ರ ಗಮನಕ್ಕೆ ಬಂದಿರಲ್ವಾ ಹೇಳೋದು. ಕೆಲವೊಬ್ರು ಮಾಡಿದ್ಮೇಲೆ ಧ್ವನಿ ಎತ್ತಣ ಅನ್ನೋ ಥರದಕ್ಕೂ ಆಯ್ತಿರ್ಬೋದೇನೋ ಗೊತ್ತಿಲ್ಲ. ಪ್ರತಾಪ್ ಸಿಂಹ ಅವರ ಗಮನಕ್ಕೆ ಈಗ ಬಂದಿದೆ ಅಂತ ಅನ್ಕೋತೀವಿ ಅಷ್ಟೇ. ಯಾಕೆ ಮೈಸೂರಿನಲ್ಲೇ ಇರ್ತಾರೆ ಅವರು, ಮೂಲತಃ ಮೈಸೂರಿನವರು, ಹೀಗಾಗಿ ಆ ದಾರಿನಲ್ಲಿ ಓಡಾಡಿರ್ತಾರೆ. ಅಥವಾ ಯಾರಾದರೂ ಒಬ್ರು ಹೇಳಿರ್ತಾರೆ, ನೋಡಿ ಸರ್ ಈ ಥರ ಆಗ್ತಾ ಇದೆ ನೋಡಿ, ಇದು ನಿರ್ಮಿಸಿದ ಒಂದು ಫೋಟೋ ಆದರೂ ತೆಗೆದು ಹಾಕಿರಲ್ವಾ. ಇವಾಗ ಇಮಿಡಿಯೇಟಾಗಿ ಎಲ್ಲಾದರೂ ಒಂದು ಘಟನೆ ಆದಾಗ ನಮ್ಗೆ ಇಮೇಜ್ ಸಿಗುತ್ತೆ ಅಂಥದ್ರಲ್ಲಿ ಅವ್ರಿಗೆ ಇರಲ್ವಾ ಮಾಹಿತಿ. ಹೌದು. ನಾಡ ಹಬ್ಬ ದಸರಾ ಸಂದರ್ಭದಲ್ಲಿ ಈ ಒಂದು ಪೋಸ್ಟ್ ಹಾಕಿ ಅದನ್ನು ತೆಗೀರಿ ಅಂತ ನಾನು ಹೇಳಿದ್ದೆ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸಯ್ಯಾಜಿರಾವ್ ರಸ್ತೆ ಇದು ಗುಂಬಜ್ ರೀತಿಯಲ್ಲಿ ನಿರ್ಮಿಸಲಾಗಿದೆ, ಅದು ಹಂಗೆ ಕಾಣ್ತಾ ಇರೋದು ಕೂಡ. ಹಸಿರು ಬಣ್ಣದ ಗುಂಬಜ್ ನಿರ್ಮಾಣಕ್ಕೆ ಈಗ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಾಗರ್. ಇದು ಪ್ರತಾಪ್ ಸಿಂಹ ಅವರ ಗಮನಕ್ಕೆ ಬರಲಿಲ್ವಾ ಇದು ಮುಂಚಿತವಾಗಿ? ಯಾಕಂದ್ರೆ ಅಲ್ಲೇ ಅವ್ರು ಇರ್ತಾರೆ, ಮೈಸೂರಿನಲ್ಲೇ ಇರ್ತಾರೆ. ಸೊ ಇದು ಅವ್ರ ಗಮನಕ್ಕೆ ಬರಲೇ ಇಲ್ವಾ ಅಂತ?
ಎಸ್ ದಿವ್ಯಾ, ಏನು ನಿನ್ನೆನೆ ಪ್ರತಾಪ್ ಸಿಂಹ ಅವರು ತಮ್ಮ ಫೇಸ್ಬುಕ್ ಖಾತೆ ಹಾಗೂ ಟ್ವಿಟರ್ ಖಾತೆಯಲ್ಲೂ ಅಂದರೆ ಎಕ್ಸ್ ಖಾತೆಯಲ್ಲೂ ಕೂಡ ಈ ಬಗ್ಗೆ ಪೋಸ್ಟನ್ನು ಮಾಡಿರುವಂಥದ್ದು. ಯಾಕೆಂದರೆ ಇಲ್ಲಿ ಬಹುತೇಕವಾಗಿ ಪ್ರತಾಪ್ ಸಿಂಹ ಅವರು ರಸ್ತೆಯಲ್ಲಿ ಓಡಾಡ್ತಾರೆ, ಮತ್ತು ಆದರೆ ಯಾವ ಕಾರಣಕ್ಕಾಗಿ ನಿನ್ನೆ ಮಾತ್ರ ಪೋಸ್ಟ್ ಮಾಡಿದ್ದಾರೆ ಎನ್ನುವುದು ಒಂದಷ್ಟು ಪ್ರಶ್ನೆಗೆ ಎಡೆ ಮಾಡಿಕೊಡ್ತಿದೆ. ಆದರೆ ಖಂಡಿತವಾಗಿಯೂ ಕೂಡ ಈ ಒಂದು ಗುಂಬದ್ ನಿರ್ಮಾಣ ಏನಿದೆ, ಈ ಒಂದು ಗುಂಬದ್ ನಿರ್ಮಾಣಕ್ಕೆ ಸಾಕಷ್ಟು ತೀವ್ರ ಒಂದು ವಿವಾದವು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಈಗ ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ ದಿವ್ಯಾ. ಏನು ಈ ಒಂದು ಹಸಿರು ಮಂಟಪ ಏನಿದೆ, ಈ ಒಂದು ಹಸಿರು ಮಂಟಪ ಏನು ದೀಪಾಲಂಕಾರ ಅಂದರೆ ದಸರಾದ ವಿದ್ಯುತ್ ದೀಪಾಲಂಕಾರ ಈ ಒಂದು ಹಸಿರು ಮಂಟಪದ ಮೂಲಕವೇ ಉದ್ಘಾಟನೆ ಆಗುವಂಥದ್ದು. ಸಂಜೆ 6:30ಕ್ಕೆ KJ ಜಾರ್ಜ್, ಸಚಿವರಾದಂತಹ KJ ಜಾರ್ಜ್ ಅವರು ಈ ಒಂದು ದೀಪಾಲಂಕಾರವನ್ನು ಕೂಡ ಉದ್ಘಾಟನೆ ಮಾಡ್ತಾರೆ. ಅದಕ್ಕೂ ಮೊದಲೇ ಅಂದರೆ ಉದ್ಘಾಟನೆಗೂ ಮೊದಲೇ ಈ ಒಂದು ವಿದ್ಯುತ್ ದೀಪಾಲಂಕಾರವು ಕೂಡ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಅದಕ್ಕೆ ಮೂಲ ಕಾರಣ ಏನಂದರೆ ಈ ಒಂದು ಗುಂಬಾಜ್ ಮಾದರಿಯಲ್ಲಿ ನಿರ್ಮಾಣ ಆಗಿರುವಂತಹ ಈ ಒಂದು ಹಸಿರು ಮಂಟಪ ಏನಿದೆ, ಇದೊಂದು ಮುಸ್ಲಿಮರ ಒಂದು ಧರ್ಮವನ್ನು ಸಾರುತ್ತೆ ಎನ್ನುವಂಥಷ್ಟು ವಿರೋಧಗಳು ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಸಾಕಷ್ಟು ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಏನಂದರೆ ಇಲ್ಲಿನ ಸ್ಥಳೀಯರು ಕೂಡ ಕೆಲವರು ಜನರು ಇದ್ದಾರೆ, ಅವರು ಕೂಡ ಇದಕ್ಕೆ ವಿರೋಧವನ್ನು ಮಾಡ್ತಾ ಇರುವಂಥದ್ದು. ನಾನು ಈಗ ನೇರವಾಗಿ ಹಿರಿಯರನ್ನೇ ಅವ್ರನ್ನೇ ಮಾತಾಡ್ತೇನೆ. ಸರ್, ಈ ಒಂದು ಗುಂಬಾಜ್ ಮಾದರಿಯಲ್ಲಿ ಈಗ ನಿರ್ಮಾಣವಾಗಿದೆ, ಏನು ಹೇಳ್ತೀರಾ ಸರ್? ಗುಂಬಸ್ ಮಾಡಿರೋದು ಮುಸಲ್ಮಾನರನ್ನು ಓಲೈಸ್ಕೋಸ್ಕರ ಈ ಗುಂಬಸ್ ಮಾಡಿದ್ದಾರೆ ಈ ಸರ್ಕಾರ. ಈ ಗುಂಬಸ್ ಮಾಡಬಾರ್ದು. ಇಷ್ಟು ವರ್ಷ ಈ ಗುಂಬಸ್ ಎಲ್ಲ ಇರಲಿಲ್ಲ ಇಲ್ಲಿ ಇದರಲ್ಲಿ ಸಾಯಿರಾ ರೋಡಲ್ಲಿ. ಇದು KPDC ಅವರು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರು. ಇದರಲ್ಲಿ ಲೈಟಿಂಗ್ಸು ಸರಿಯಾಗಿಲ್ಲ. ಈ ಗುಂಬಸ್ ಮಾಡಿರೋದು ತೆಗಿಬೇಕದು, ಅದು ನಮ್ಮ ವಿರೋಧ ಇದೆ. ಅಂದರೆ ಸರ್, ಈಗ ಪ್ರತಿ ವರ್ಷ ಇಲ್ಲಿ ಏನು ಇರ್ತೀವಿ ಸರ್, ಈ ವರ್ಷ ಮಾತ್ರ ಯಾಕೆ ಗುಂಬಸ್ ಬಂದಿದೆ ಅಂತ? ಗುಂಬಸ್ ಈ ಯಾತಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಿದೆ, ಮುಸ್ಲಿಮ್ರ ಓಲೈಸ್ಕೊಳ್ಳೋಕ್ಕೋಸ್ಕರ ಗುಂಬಸ್ ಹಾಕಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ಸರ್, ಈಗ ಇದು ನಿಮಗೆ ಮಾತ್ರ ಬೇಸರನ ಅಥವಾ ಇಲ್ಲಿನ ಸ್ಥಳೀಯರಿಗೂ ಕೂಡ ಎಲ್ಲರಿಗೂ ಕೂಡ ಬೇಸರ ಇದೆಯಾ, ಮತ್ತು ಆಕ್ಷೇಪ ಇದೆಯಾ? ಸ್ಥಳೀಯರಿಗೂ ಬೇಸರ ಇದೆ, ಆಕ್ಷೇಪನೂ ಇದೆ. ಒಟ್ಟಾರೆ ಇದು ತೆಗಿಬೇಕದು, ಈ ಗುಂಬಸ್ ತೆಗಿಬೇಕು. ದಿವ್ಯಾ, ಇನ್ನು ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು ಇದೊಂದೇ. ಏನಂದರೆ ಇಲ್ಲೊಂದಕ್ಕೆ ಸ್ಥಳೀಯರ ವಿರೋಧವು ಕೂಡ ಸಾಕಷ್ಟಿದೆ. ಆದ್ದರಿಂದ ಈ ಕೂಡಲೇ ಈ ಒಂದು ಗುಂಬಸ್ ಮಾದರಿಯಲ್ಲಿ ನಿರ್ಮಾಣ ಮಾಡಿರುವಂಥ ಈ ಒಂದು ಹಸಿರು ಮಂಟಪನ ಈ ಕೂಡಲೇ ತೆಗಿಬೇಕು, ಅದನ್ನು ರೀಪ್ಲೇಸ್ ಮಾಡಬೇಕು ಎನ್ನುವ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಓಕೆ, ನೋಡೋಣ ಏನು ಮಾಡ್ತಾರೆ ಅಂತ. ಸಾಗರ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.